ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಸತ್ಯದರ್ಶನದ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಅಂತರಾತ್ಮ ನಾನು. ಈ ನಾನು ಅನ್ನೋದು ನಾವು ಡಿಸ್ಕಸ್ ಮಾಡಿದ್ದೇವೆ ಆಲ್ರೆಡಿ. ಒಂದು ಹೊರಸತ್ಯದಲ್ಲಿ ನಮಗೆ ದೇಹ, ಫಿಸಿಕಲ್ ಸೆಲ್ಫ್ ಅಂತೀವಿ, ಮನಸ್ಸು ಸೈಕಲಾಜಿಕಲ್ ಸೆಲ್ಫ್ ಅಂತೀವಿ, ಭಾವನೆಗಳು ಎಮೋಷನಲ್ ಸೆಲ್ಫ್ ಅಂತೀವಿ, ಎಕೋ ಸೆಲ್ಫ್ ಅಥವಾ ಪರಿಸರವೇ ನಾನು. ಐದನೇದು ಅಂತರಾತ್ಮಕ್ಕೆ ಸಂಬಂಧಪಟ್ಟವಾದ ಒಂದು ಪ್ಯೂರ್ ಸೆಲ್ಫ್ ಅಂತೀವಿ ಅಥವಾ ಎವರ್ ಪ್ರೆಸೆಂಟ್ ರಿಯಾಲಿಟಿ ಅಂತೀವಿ. ಅದನ್ನೇ ನಾವು ಅಂತರಾತ್ಮ ಅಂತ ಕರಿತೀವಿ. ಇದು ವೈಜ್ಞಾನಿಕವಾಗಿ ಹೆಚ್ಚು ಸತ್ಯ. ಅದಕ್ಕೋಸ್ಕರ ನಮ್ಮವರು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂದ್ರು. ಏನಕ್ಕೆಂದ್ರೆ ಇವಾಗ ಹೊರ ಸತ್ಯದಲ್ಲಿ ನಾವು ಏನೇ ಕಂಡ್ರು ಕೂಡ ಅದೆಲ್ಲ ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ. ಆಟಮ್ಸ್ ಒಳಗಡೆ ಹೋದಾಗ ಈಶಾವ್ಯಾಸ ಮಿದಂ ಸರ್ವಂ ಅಂದಂಗೆ ಆ ಒಂದು ಈಶಾ ಅಂದ್ರೆ ಇದ್ರ ಒಳಗಡೆ ಈ ಶಯನವಾಗಿರೋ ಅಂತ ಒಂದು ಪವರ್ ಇದೆ, ಅದು ಅಂತರ. ಅದು ಹೇಗಿದೆ? ಈಶಾವ್ಯಾಸ ಮಿದಂ ಸರ್ವಂ, ಎಲ್ಲಾ ಕಡೆ ತುಂಬಿಕೊಂಡಿದೆ. ಸೊ ಇವಾಗ ಹೋಲ್ ಹೊರ ಸತ್ಯ ಎಲ್ಲ ಅಟಾಮಿಕ್ ಸ್ಟಫೇ. ಸೊ ಈ ಒಂದು ಅಂತರಾತ್ಮ ಇದೆಯಲ್ಲ, ಅದು ಇನ್ಬಿಲ್ಟ್ ಒಂದೊಂದು ಸೆಲ್ಲಲ್ಲೂ ಇದೆ, ಒಂದೊಂದು ಆಟಮ್ ಅಲ್ಲೂ ಇದೆ. ಅದರಿಂದ ನಮ್ಮವರು ಒಂದು ಚಿಕ್ಕದು ಒಂದು ಅಂಡಾಂಡದಿಂದ ಹಿಡಿದು ಪಿಂಡಾಂಡದಿಂದ ಹಿಡಿದು ಬ್ರಹ್ಮಾಂಡದವರೆಗೂ ಎಲ್ಲದರಲ್ಲೂ ಅದೇ ಇರೋದು. ಈ ಒಂದು ಹೊರ ಸತ್ಯದಲ್ಲಿ ನಾವು ಹೇಳ್ತೀವಿ ಯೂಶಲಿ ಸ್ಥೂಲ ಸೂಕ್ಷ್ಮ ಕಾರಣ ಅನ್ಬಿಟ್ಟು. ಮಹಾಕಾರಣ ಅನ್ನೋದು ಈ ಒಂದು ಅಂತರ. ಸ್ಥೂಲ ಅಂದ್ರೆ ನಮಗೆ ಫಿಸಿಕಲ್ ಸೆಲ್ಫ್ ಏನ್ ಹೇಳ್ತೀವಿ, ಎಕೋ ಸೆಲ್ಫ್ ಅಂತ ಏನ್ ಪರಿಸರ ನಾವು ಏನು ಕಣ್ಣು ಕಾಣುತ್ತೆ, ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೂಕ್ಷ್ಮ ಅಂದ್ರೆ ಈ ಒಂದು ಮೈಂಡ್ ಸೈಕಲಾಜಿಕಲ್ ಸೆಲ್ಫ್, ನಾವೇನ್ ತುಂಬಿಕೊಳ್ತೀವಿ, ಭಾವನೆಗಳು. ಅದು ಸೆಂಚುರೀಸ್ ಇಂದ ನಮ್ಗೆ ಜೆನೆಟಿಕಲಿ ಅನಿಮಲ್ಸ್ದು ಎಲ್ಲ ಜೀನ್ಸ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. 99% ವಿ ಆರ್ ಆಲ್ ಅನಿಮಲ್ ಜೀನ್ಸ್. ಸೊ ಒಂದು ಕಾರಣ ಶರೀರ ಅಂತ ಏನ್ ಹೇಳ್ತೀವಿ, ಅದು ಸೀಡ್ ಆಫ್ ಎಕ್ಸಿಸ್ಟೆನ್ಸ್. ಅಲ್ಲಿ ವೇವ್ ಅಂಡ್ ಪಾರ್ಟಿಕಲ್ ಶುರು ಆಗುತ್ತೆ. ಸೊ ಇದು ಸ್ವಲ್ಪ ಡೀಪ್ ಆದ ಒಂದು ಸಬ್ಜೆಕ್ಟ್ ಆದ್ರಿಂದ ಇಟ್ ಟೇಕ್ಸ್ ಎ ಲಾಂಗ್ ಡ್ಯೂರೇಷನ್. ಸೊ ನಾವು ಇವಾಗ ಸದ್ಯಕ್ಕೆ ಅಂತರಾತ್ಮ ನಾನು ಅಂದ್ರೆ ಈ ಸೆಂಟರು ಮೋರ್ ರಿಯಲ್. We need to synchronize our life into the center. So ಈ ಸೆಂಟರ್ ಹೇಗಿದೆ? ಝೈಗೋಟ್ ಇಂದ 9 ತಿಂಗಳು ಆಗೋವರೆಗೂ ತಾಯಿ ಗರ್ಭದಲ್ಲಿ ಹೆಂಗಿದ್ವಿ ನಾವು, ಅದೇ ರೀತಿ ಇದೆ ಈ ಸೆಂಟರ್. ಅಂತರಾತ್ಮ ಅದೇ ರೀತಿ ಇದೆ. ಹುಟ್ಟಿದ ಮಗುಗೆ ಹಿಂಗ್ ನೋಡ್ಸಿದ್ರೆ ಹೊರ ಸತ್ಯ ಏನು ಐಡೆಂಟಿಫೈ ಆಗಲ್ಲ. ಸೊ ಆ ಮಗು ಯಾವ ಸ್ಥಿತಿಯಲ್ಲಿದೆ? ಇವಾಗ ನಾನು ಕಲ್ತಿರೋದೆಲ್ಲ ಸೈಡ್ಗೆ ಇಟ್ರೆ ನನ್ನ ಬ್ಯಾಕ್ ಗ್ರೌಂಡ್ ಸ್ಟೇಟ್ ಕೂಡ ಅದೇ. ಸೊ ಸೆಂಟರ್ ಈಸ್ ಮೋರ್ ರಿಯಲ್ ದನ್ ದ ಪೆರಿಫೆರಿ. ಈ ಪೆರಿಫೆರಿ ನಾವು ತುಂಬಿಕೊಂಡಿರೋದು. ನಾನು ಇಂಥ ಅವನು, ನಾನು ಇಂಥ ಜಾತಿ, ನಾನು ಇಂಥ ಮತ, ನಾನು ಇಂಥ ಕಂಟ್ರಿ ಅವನು, ಇದೆಲ್ಲ ಆಮೇಲೆ ತುಂಬಿಕೊಂಡಿರೋದು. ಏನಕ್ಕೆ ನ್ಯೂ ಬಾರ್ನ್ಗೆ ಏನು ಗೊತ್ತಿಲ್ಲ. ಆ ನ್ಯೂ ಬಾರ್ನು ಇಲ್ಲಿ ಹುಟ್ಟಿದ್ರೆ ಇಲ್ಲಿನ ದೇವರು ಕಲ್ಚರು ಎಲ್ಲ ಬರುತ್ತೆ. ಗಲ್ಫ್ ಕಂಟ್ರಿಯಲ್ಲಿ ಹುಟ್ಟಿದ್ರೆ ಅಲ್ಲಿನ ಕಲ್ಚರು ಅಲ್ಲಿನ ದೇವರುಗಳು ಬರ್ತಾರೆ. ಕ್ರಿಶ್ಚಿಯನ್ ಹೌಸ್ ಅಲ್ಲಿ ಹುಟ್ಟಿದ್ರೆ ಕ್ರಿಶ್ಚಿಯಾನಿಟಿ ತುಂಬಿಕೊಳ್ಳುತ್ತೆ. ಸೊ ಅಂತರಾತ್ಮಕ್ಕೆ ಅದು ಅಂಟಿಲ್ಲ. ಅದನ್ನ ಬುದ್ಧ ಸ್ಥಿತಿ ಅಂತ ಕೂಡ ಕರಿಬಹುದು. ನಿಮ್ಮ ಒಳಗಡೆನೇ ಇದೆ ಅಂತರಾತ್ಮ. ಸೊ ಈ 5 ನಾನು ಯಾರು ಅನ್ನೋ ಒಂದು ಕ್ವಶನ್ ಅಲ್ಲಿ ಇದನ್ನ ಸೆಲ್ಫ್ ರಿಯಲೈಸೇಷನ್ ಅಂತ ಕರಿತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟು. ಅಂತರಾತ್ಮ ನಿಜವಾಗ್ಲೂ ನೀವೇ, ಬಿಕಾಸ್ ದಟ್ ಈಸ್ ಮೋರ್ ರಿಯಲ್ ದ್ಯಾನ್ ದ ಪೆರಿಫೆರಿ. ಥ್ಯಾಂಕ್ ಯು.